ಎಸ್ಎಸ್ಎಲ್ಸಿ ಪೊಲೀಸ್ನವರು ಕರ್ಕೊಂಡ್ಬಂದಿದ್ದಾರೆ. ಇಷ್ಟು ದಿನ ಪ್ರಶ್ನೆಗಳಿಗೆ ಹೆದರ್ತಾ ಇದ್ದಿದ್ದು ಕೇಂದ್ರ ಸರ್ಕಾರ, ಬಟ್ ಈಗ ಚುನಾವಣಾ ಆಯೋಗನು ಸೇಮ್ ಕೇಂದ್ರ ಸರ್ಕಾರ ಯಾವ ತರ ಮಾಡ್ತಾ ಇದೆಯೋ ಪ್ರಶ್ನೆ ಕೇಳಿದ್ರೆ ಅದೇ ತರ ಮಾಡ್ತಕ್ಕಂಥ ಒಂದು ಹೊಸ ಚಾಲೆಂಜ್ ಶುರು ಮಾಡಿ ನಾವು ಏನ್ ಮನವಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದು ಚುನಾವಣಾ ಆಯೋಗಕ್ಕೆ ಆ ಮನವಿಗಳನ್ನ ನಾನು ಬರ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನವಿಗಳನ್ನ ಹೇಳ್ತೀನಿ ನೋಡಿ. 2002 ಕೂತದ್ದು ಕೆಲವೊಂದು ಕಡೆ ಇಡೀ ಕೂತೆ ಅಲ್ಲಿ ಲಿಸ್ಟ್ ಅಲ್ಲಿ ತೋರಿಸ್ತಾ ಇಲ್ಲ. ಅದಕ್ಕೆ ಚುನಾವಣಾ ಆಯೋಗದಿಂದ ಯಾವುದೇ ತರ ಸ್ಪಷ್ಟೀಕರಣ ಇಲ್ಲ. ಇದನ್ನ ಕೂತೇನೆ ನಾವು ಲಿಖಿತವಾಗಿ ಮಾಹಿತಿ ಕೊಡಿ ಅಂತ ಕಳೆದ 5 ದಿನಗಳಲ್ಲಿ ನಮ್ಮ ಸಂಘಟನೆಯವರು ಚುನಾವಣಾ ಆಯೋಗಕ್ಕೆ ಭೇಟಿ ಮಾಡಿದ್ದಾರೆ. ಅವರು ಲಿಖಿತವಾಗಿ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಬದಲಾಗಿ ಓರಲ್ ಆಗಿ ಹೇಳಿ ಕಳಿಸ್ತಾ ಇದ್ದಾರೆ. ಇವ್ರು ಮಾತ್ರ ಜನಗಳಿಗೆ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ, ದಾಖಲೆಗಳನ್ನ ಇಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಸಾರ್ವಜನಿಕರು ಚುನಾವಣಾ ಆಯೋಗಕ್ಕೆ ನೀವು ದಾಖಲೆ ಕೊಡಿ ಅಂತ ಕೇಳಿದ್ರೆ ಓರಲ್ ಆಗಿ ಯಾಕೆ ಹೇಳ್ತೀರಾ, ನೀವು ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿದ್ರೆ ಅವರಿಂದ ಯಾವುದೇ ಸ್ಪಷ್ಟೀಕರಣ ಇಲ್ಲ. ಮತ್ತೆ ಈಗ ಮದುವೆ ಆಗಿ ಬೇರೆ ಕಡೆ ಬಂದಿರ್ತಕ್ಕಂಥ ಹೆಣ್ಣುಮಕ್ಕಳು ಅವರು ಮನೆತನದ ಹೆಸರುಗಳು ಬದಲಾಯಿಸಿಕೊಂಡಿರ್ತಾರೆ. ಅದನ್ನ ಯಾವ ತರ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸಂಬಂಧದ ಕಾಲಮಲ್ಲಿ ಗಂಡ ಅಂತ ಮ್ಯಾಪಿಂಗ್ ಮಾಡ್ಕೊಳ್ಳಿ, ಲಿಂಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಓಪನ್ ಮಾಡಿದಾಗ ಆ ಲಿಂಕ್ ಅಲ್ಲಿ ಗಂಡ ಅಂತಕ್ಕಂಥ ಆಪ್ಷನ್ ಇಲ್ಲ. ಅದು ಕೇವಲ ಪ್ರೊಜೆಕ್ಟ್ ಮ್ಯಾಪಿಂಗ್ ಅಲ್ಲಿ ತಂದೆ, ತಾಯಿ, ತಾತ, ಅಜ್ಜಿ ಇವ್ರದ್ದು 4 ಜನರದ್ದು ಹೆಸರಿದೆ. ಈ ತರ ತುಂಬಾ ತಾಂತ್ರಿಕ ಸಮಸ್ಯೆಗಳಿದ್ದಾವೆ. ಎಲ್ಲವನ್ನೂ ಕೊಟ್ಟು ಜಾಗೃತ ಕರ್ನಾಟಕ ನಾವು ಇವತ್ತು ಮಗಡಿ ಕೊಡೋದಕ್ಕೆ ಹೋಗಿದ್ವಿ. ಯಾವುದೂ ಕೂಡ ಉತ್ತರ ಕೊಡೋದಿರಲಿ, ನಮ್ಮನ್ನ ಒಳಗಡೆ ಬಿಟ್ಕೊಳ್ತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಕೆಲಸ ಕೂಡ ಚುನಾವಣಾ ಆಯೋಗ ಮಾಡ್ತಾ ಇಲ್ಲ. ಇದ್ರ ವಿರುದ್ಧ ನಾವಿನ್ನೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತೀವಿ. ರಾಜ್ಯ ಜನತೆ ಎಲ್ಲ ಗಮನಿಸ್ತಾ ಇದ್ದೀರಾ. ನಿಮ್ಮ ಹಕ್ಕು, ಮತದಾನದ ಹಕ್ಕು, ಒಬ್ಬರಿಗೂ ಕೂಡ ಅರ್ಹರ ಮತದಾರರು ಯಾರಿದ್ದಾರೆ ಅವರೆಲ್ಲರ ಹಕ್ಕು ಕೂಡ ಸೇಫ್ ಆಗಬೇಕು. ಏನ್ ಸಂವಿಧಾನ ಮತ್ತೆ ಸ್ವಾತಂತ್ರ್ಯ ಹೋರಾಟ ಚಳವಳಿ ಇದರ ಏನು ಪ್ರತಿಫಲವಾಗಿ ಏನ್ ಮತದಾನದ ಹಕ್ಕು ಸಿಕ್ಕಿದೆಯೋ ಅದು ಉಳಿಬೇಕು. ಅದು ಉಳಿದಷ್ಟೇ ದೇಶದಲ್ಲಿ ಪ್ರಜಾಪ್ರಭುತ್ವ ನೆಲೆಗೊಳ್ಳೋದಕ್ಕೆ, ಗಟ್ಟಿಯಾಗೋದಕ್ಕೆ ಸಾಧ್ಯ. ಅದನ್ನ ಕಿತ್ಕೊಳ್ತಕ್ಕಂಥ ಕೆಲಸನ ಇವತ್ತು ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದ್ರ ವಿರುದ್ಧ ಜಾಗೃತ ಕರ್ನಾಟಕ ನಿರಂತರವಾಗಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಇದ್ರ ವಿರುದ್ಧ ಕೆಲಸ ಮಾಡ್ತೀವಿ. ನೀವೆಲ್ಲರೂ ಕೂಡ ನಮಗೆ ದೂರದಿಂದಲೇ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಮಗೆ ಸಪೋರ್ಟ್ ಮಾಡಿ, ಮತ್ತೆ ಜಾಗೃತ ಕರ್ನಾಟಕದ ಪೇಜ್ ಅನ್ನ ಫಾಲೋ ಮಾಡಿ, ಮತ್ತೆ ಎಲ್ಲ ತರದ ಬೆಳವಣಿಗೆಗಳನ್ನ ಗಮನಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.